ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವಿಕ್ರಮ್ ರಾಜ್ವೀರ್ ಶೋಗೆ ಸ್ವಾಗತ ಸುಸ್ವಾಗತ. ಜೈ ಶ್ರೀರಾಮ್. ಇವತ್ತಿನ ವಿಷಯ ಏನಪ್ಪ ಅಂದರೆ ರೀಸೆಂಟಾಗಿ ನಡೆದಿರುವಂಥ ಒಂದು ಘಟನೆ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಘಟನೆ ಎಲ್ಲಿ ನಡೆದಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ಘಟನೆ ಏನಪ್ಪ ಅಂದರೆ ಒಂದು ಗ್ಯಾಂಗ್ ರೇಪ್ ಆಗಿದೆ ಒಂದು ಯುವತಿ ಮೇಲೆ. ಒಬ್ಬರಲ್ಲ, ಆ್ಯಕ್ಚುಲಿ ಇಬ್ಬರ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಸೊ ಅದೇ ಘಟನೆ. ಸೊ ಇದು ಹೇಗಾಯಿತು, ಎಲ್ಲಿ ನಡೆದಿರೋದು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ವಿಷಯ ಏನಪ್ಪ ಅಂದರೆ ಇಸ್ರೇಲ್ ಮೂಲದ ಒಂದು ಹುಡುಗಿ. ಅವಳು ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ನಮ್ಮ ದೇಶಕ್ಕೆ ಬಂದಿರ್ತಾಳೆ, ಪ್ರವಾಸಿಗರು ಬಂದಿರ್ತಾರೆ. ಸೊ ನಮ್ಮ ದೇಶನ ಇನೋವೇಟಿ ಅಂದರೆ ನೋಡೋದಕ್ಕೆ ಬಂದಿರ್ತಾರೆ. ಓಕೆ, ಸೊ ಅವ್ರ ಮೇಲೆ ಗ್ಯಾಂಗ್ ರೇಪ್ ಆಗುತ್ತೆ. ಸೊ ಅವರೊಬ್ಬರೇ ಇದ್ರ, ಅದನ್ನು ಯಾರು ತಡೆಯೋಕ್ಕೆ ಪ್ರಯತ್ನ ಪಡಲಿಲ್ವಾ? ಆ್ಯಕ್ಚುಲಿ ಏನಪ್ಪ ಅಂತಂದರೆ ಅವ್ರ ಜೊತೆಗೆ ಇನ್ನೂ 3 ಜನ ಇದ್ದರು. ಅವ್ರ ಜೊತೆ ಇನ್ನೂ 3 ಜನ ಮೇಲ್ಸ್ ಇದ್ದರು. ಅಂದರೆ ಅವ್ರ ಹೆಸರುಗಳು ಹೇಳೋದು ಬೇಡ. ಹೇಗೆ ನಡೀತಪ್ಪ ಅಂತಂದರೆ ಒಬ್ಬರು ಆಸ್ಟ್ರೇಲಿಯಾ ಮೂಲದ ಒಬ್ಬರು ಯುವಕ, ಹಾಗೆ ಒಡಿಸ್ಸಾ ಮೂಲದ ಒಬ್ಬ ಯುವಕ, ಹಾಗೆ ನಮ್ಮ ಮಹಾರಾಷ್ಟ್ರ ಮೂಲದ ಒಬ್ಬ ಯುವಕ. ಸೊ 3 ಜನ ಮೇಲ್ಸ್, ಹಾಗೆ ಇವರೊಬ್ಬರು ಇಸ್ರೇಲ್ ಮೂಲದ ಇವರೊಬ್ಬರು ಯುವತಿ. ಇವರೇನು ಮಾಡ್ತಾರೆ, ಹಂಪಿನ ವಿಸಿಟ್ ಮಾಡೋಕ್ಕೆ ಬಂದಿರ್ತಾರೆ. ಸೊ ಹಂಪಿನ ವಿಸಿಟ್ ಮಾಡೋಕ್ಕೆ ಬಂದಿರೋರು ಏನು ಮಾಡ್ತಾರಪ್ಪ ಅಂದರೆ ಒಂದು ಹೋಮ್ ಸ್ಟೇನಲ್ಲಿ ಇರ್ತಾರೆ. ಹೋಮ್ ಸ್ಟೇ ಅಂದರೆ ಗೊತ್ತಿರಬೇಕಲ್ಲ ನಿಮಗೆ. ಹೋಮ್ ಸ್ಟೇ ಅಂತಂದರೆ ಹೋಟೆಲ್ಸ್ ಥರ ಅಲ್ಲ, ಲಾಡ್ಜ್ ಥರ ಅಲ್ಲ, ಒಂದು ಮನೆ ಇರುತ್ತೆ. ಸೊ ಮನೆಯಲ್ಲಿ ಬಂದಿರುವಂಥ ಗೆಸ್ಟ್ಗಳಿಗೆ ಒಂದು ಸಪ್ರೇಟ್ ರೂಮ್ಸ್ ಇರುತ್ತೆ. ಸೊ ಸರ್ವಿಸ್ ಕೊಡ್ತಾ ಇರ್ತಾರೆ. ಗೈಡು ಕೂಡ ಅವರೇ ಆಗಿ ಸರ್ವಿಸ್ ಕೊಡ್ತಾ ಇರ್ತಾರೆ. ಸೊ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಇವರು 3 ಜನ ಯುವಕರು, ಹಾಗೆ ಒಬ್ಬರು ಯುವತಿ, ಹಾಗೆ ಹೋಮ್ ಸ್ಟೇನ ಓನರ್, ಅವರು ಕೂಡ ಲೇಡಿ ಆಗಿದ್ದಾರೆ. ಸೊ ಇವ್ರೇನು ಮಾಡ್ತಾರೆ ಅಂತಂದರೆ ಹಂಪಿನ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಂದರೆ ಹಂಪಿಲಿ ನಡೆದಿರುವಂಥ ಘಟನೆ. ಸೊ ಹಂಪಿ ಸುತ್ತಮುತ್ತ ವಿಸಿಟ್ ಮಾಡಬೇಕು, ನೋಡಬೇಕು, ಪ್ಲೇಸ್ಗಳನ್ನೆಲ್ಲ ನೋಡಿಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಏನು ಮಾಡ್ತಾರೆ, ಎಲ್ಲ ಇವರು 3 ಜನ, ಹಾಗೆ 3 ಜನ ಯುವಕರು ಅಂದರೆ ಮೇಲ್ಸ್, 3 ಜನ ಯುವಕರು, ಇಸ್ರೇಲ್ ಮೂಲದ ಒಬ್ಬ ಯುವತಿ, ಹಾಗೆ ಹೋಮ್ ಸ್ಟೇನ ಓನರ್ ಇದ್ದಾರಲ್ಲ ಅವರು. ಇವರಿಷ್ಟು ಜನ ಅಂದರೆ 5 ಜನ ಇವರು ತುಂಗಭದ್ರಾ ನದಿ ಕೇಳಿದಿರಲ್ಲ, ಆ ನದಿ ಹತ್ತಿರ ಅಥವಾ ತೀರದಲ್ಲಿ ಎಕ್ಸಾಂಪಲ್. ಸೊ ಅದರ ಹತ್ತತ್ರನೇ ಹೋಗಿರ್ತಾರೆ. ಹೋಗಿ ರಾತ್ರಿಯ ಸಮಯ ಹೋಗಿರ್ತಾರೆ. ಏನಾಗುತ್ತೆಪ್ಪ ಅಂದರೆ 3 ಜನ ಅಂದರೆ ಸ್ಟಾರ್ಸ್ನೆಲ್ಲ ನೋಡ್ತಾ ಇರ್ತಾರೆ. ಯೂಶಲಿ ಏನಾಗುತ್ತೆ ಅಪ್ಪ ಅಂತಂದರೆ ಆಚೆಯಿಂದ ಯಾರಾದರೂ ನಾವೇ ಇಲ್ಲಿಂದ ಆಚೆ ಎಲ್ಲಾದರೂ ಹೋದರೆ ನಾವು ಪ್ಲೇಸ್ ಚೆನ್ನಾಗಿದೆ, ಸ್ಕೈ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಲ್ಲ, ಆ ಥರನೇ ಅವರು ಮಾಡಿದ್ದಾರೆ. ಸ್ಟಾರ್ಸ್ನೆಲ್ಲ ನೋಡಬೇಕು, ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಲ್ಲಿ ಹೋಗಿದ್ದಾರೆ. ಸೊ ಅವರ ಒಟ್ಟಿಗೆ ಅದೆಲ್ಲ ಅವರ ಸ್ಟಾರ್ಸ್ನೆಲ್ಲ ನೋಡಬೇಕು, ಅದು ಇದು ಅಂತ ಪ್ಲೇಸ್ನೆಲ್ಲ ನೋಡೋಕ್ಕೆ ಎಲ್ಲ ರೆಡಿಯಾಗಿ ನೋಡ್ತಾ ಇರ್ತಾರೆ. ಸೊ ಅವಾಗ ಆ ಬೈಕ್ನಲ್ಲಿ 3 ಜನ ಯುವಕರು ಬರ್ತಾರೆ, ಅಂದರೆ ಮೇಲ್ಸ್, 3 ಜನ ಮೇಲ್ಸ್ ಬರ್ತಾರೆ. ಸೊ ಇಲ್ಲಿದ್ದವ್ರು ಕನ್ಫ್ಯೂಸ್ ಆಗಬೇಡಿ, ಇಲ್ಲಿದ್ದವರು 3 ಜನ ಮೇಲ್ಸ್, 2 ಫಿಮೇಲ್ಸ್ ಇರ್ತಾರೆ. 3 ಜನ ಬೈಕಲ್ಲಿ ಬರ್ತಾರೆ. ಬೈಕಲ್ಲಿ ಬಂದು ಏನಂತ ಕೇಳ್ತಾರಪ್ಪ ಅಂತಂದರೆ ಇಲ್ಲಿ ಯಾವುದಾದ್ರೂ ಪೆಟ್ರೋಲ್ ಬಂಕ್ ಇದೆಯಾ, ನಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಅಂತ ಕೇಳ್ತಾರೆ. ಸೊ ಅವಾಗ ಹೋಮ್ ಸ್ಟೇನ ಓನರ್ ಅಲ್ಲಿ ಲೋಕಲ್ ಆಗಿರೋದ್ರಿಂದ ಅವ್ರು ಹೇಳ್ತಾರೆ ಇಲ್ಲಿ ನಿಯರಲ್ಲಿ ಯಾವುದೇ ರೀತಿ ಪೆಟ್ರೋಲ್ ಬಂಕ್ ಇಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ತಿರ್ಗಾ ಯುವಕರು ಏನಂತ ಕೇಳ್ತಾರೆ, ಇಲ್ಲ ನಮಗೆ ಪೆಟ್ರೋಲ್ ಹಾಕ್ಸೋಕ್ಕೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ, ನಮಗೆ ದುಡ್ಡು ಕೊಡ್ಬೇಕು ನೀವು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಸೊ ನಮ್ಮ ಹತ್ರ ಇಲ್ಲ ಅಂತ ಇವರು ಕಟ್ನಿಟ್ಟಾಗಿ ಹೇಳ್ಬಿಡ್ತಾರೆ. ಬಟ್ ಅದಾದಮೇಲೆ ಏನಾಗುತ್ತಪ್ಪ ಅಂತಂದರೆ ಇವರು 20 ರೂಪಾಯಿ ಕೊಡೋಕೆ ಹೋಗ್ತಾರೆ. ಯಾರು ಇಲ್ಲಿ ಪ್ಲೇಸ್ನ ನೋಡೋದಕ್ಕೆ ಬಂದಿರ್ತಾರಲ್ಲ ಈ ವಿಸಿಟರ್ಸು ಕೊಡ್ತಾರೆ, 20 ರೂಪಾಯಿ ಕೊಡೋಕೆ ಹೋಗ್ತಾರೆ. ಸೊ ಇಲ್ಲ ನಮಗೆ ಕೊಟ್ಟರೆ 100 ರೂಪಾಯಿ ಮೇಲೆ ಕೊಡಬೇಕು, ನೀವು 100 ರೂಪಾಯಿ ಕೊಡಲಿಲ್ಲ ಅಂದರೆ ಆಗಲ್ಲ ನಮಗೆ ಅಂತ ಹೇಳ್ತಾರೆ. ಸೊ ಆವಾಗ ನಮ್ಮ ಹತ್ರ ಇಲ್ಲ ಅಂತ ಹೇಳಿದಾಗ ಆ 3 ಜನನ ಹೊಡೆದು, ಅಂದರೆ ಆ 3 ಜನ ಏನಿರ್ತಾರೆ ಮೇಲ್ಸ್ ಇರ್ತಾರಲ್ಲ ಅವ್ರನ್ನ 3 ಜನ ಹೊಡೆದು ಆ ನದಿಗೆ ತಳ್ತಾರೆ. ಓಕೆ, ಹಾಗೆ ಜೊತೆಗೆ ಇವರಿಬ್ಬರನ್ನ ರೇಪ್ ಮಾಡ್ತಾರೆ.
ಅದರಲ್ಲಿ ಇಬ್ಬರು ಮಾತ್ರ ರೇಪ್ ಮಾಡಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಇವ್ರು 3 ಜನ ಯಾರಿದ್ರು, ಇವರು ಯಾರ್ದಿತ್ತು ಪುಡಂಗಿಗಳು ಯಾರಿದ್ರು, ಇವ್ರು 3 ಜನ ಇವರು ರೇಪ್ ಮಾಡಿರೋ, ಅಂದರೆ ಇವ್ರಲ್ಲಿ ಇಬ್ಬರು ಮಾಡಿದ್ದಾರೆ ರೇಪ್. ಅಂದರೆ ರೇಪ್ ಹೆಂಗೆ ಮಾಡಿದಾರಪ್ಪ ಅಂತಂದರೆ, ನಮ್ಮ ಇಲ್ಲಿ ಹೋಮ್ ಸ್ಟೇನ ಓನರ್ ಇದ್ರಲ್ಲ, ನಮ್ಮ ಲೋಕಲ್, ಇದು ನಡೆದಿರೋದು ಹಂಪಿಯಲ್ಲಿ, ನಮ್ಮ ಲೋಕಲ್ ಅದು ಹೋಮ್ ಸ್ಟೇನ ಓನರ್ ಇದ್ರಲ್ಲ ಅವ್ರಿಗೂ ಬಿಟ್ಟಿಲ್ಲ. ಸೊ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಅವರು 3 ಜನನ ಹೊಡೆದಾಕಿ ಹೋಗಿದ್ರಲ್ಲ, ಅದರಲ್ಲಿ ಒಬ್ಬ 36 ಗಂಟೆಗಳ ನಂತರ ಶವವಾಗಿ ಸಿಕ್ಕಿದ್ದಾನೆ. ಇನ್ನಿಬ್ಬರು ಹಾಸ್ಪಿಟ್ಲ್ಗೆ ದಾಖಲಾಗಿದ್ದಾರೆ, ಇನ್ನಿಬ್ಬರು ಯುವಕರು. ಹಾಗೆ ಇವರು ಏನು ಮಾಡಿದ್ದಾರೆ ಫಿಮೇಲ್ಸ್ ಅಂತಂದರೆ, ಇವರು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿದ್ದಾರೆ. ಮೆಡಿಕಲ್ ಮಾಡಿಸಿದ ಮೇಲೆ ಸೊ ರೇಪ್ ಆಗಿದೆ ಅಂತ ಕನ್ಫರ್ಮ್ ಆಗಿದೆ. 3 ಜನನೂ ಅರೆಸ್ಟ್ ಮಾಡಿದ್ದಾರೆ. ಯಾರು ಈ 3 ಜನ ಪುಡಂಗಿಗಳಿದ್ರಲ್ಲ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ ಏನಪ್ಪ ಮಾಡಿದ್ದಾರೆ ಅಂದರೆ, ಫೋನ್ಗಳನ್ನ ಕೂಡ ಕದ್ಕೊಂಡು ಹೋಗಿದ್ದಾರೆ. ಆ ಲೇಡೀಸ್ ಹತ್ರ, ಅಂದರೆ ಫಿಮೇಲ್ಸ್ ಹತ್ರ ಏನಿತ್ತು ಫೋನ್ಸು, 2 ಫೋನ್ಸು ಮತ್ತು ದುಡ್ಡನ್ನು ಕೂಡ ಕದ್ಕೊಂಡು ಹೋಗಿದ್ದಾರೆ. ಸೊ ಇವಾಗ ಪ್ರಶ್ನೆ ಬರೋದು ಏನಂತ ಅಂದರೆ, ಹೀಗೆ ಮಾಡಿದಾರಲ್ಲ ಇವರಿಗೆ ಶಿಕ್ಷೆ ಆಗುತ್ತಾ? ಯಾವಾಗಾಗುತ್ತೆ? ನನ್ನ ಪ್ರಕಾರ ಶಿಕ್ಷೆ ಆಗಬೇಕು, ಆದರೆ ಆಗುತ್ತೆ, ಶಿಕ್ಷೆ ಆಗಲ್ಲ ಅಂತೇನಲ್ಲ. ಬಟ್ ಏನಂದರೆ, ನಮ್ಮ ಕಾನೂನಲ್ಲಿ ಹೇಗಿದೆಯಪ್ಪ ಅಂದರೆ, ತಪ್ಪು ಮಾಡಿದವನು ಬದುಕೋದಕ್ಕೆ, ಅಂದರೆ ಅವನ್ನ ತಪ್ಪಿಸ್ಕೊಳ್ಳೋಕ್ಕೆ ತುಂಬ ರೀತಿ ಮೇಲ್ಮಟ್ಟದ ಕಾನೂನು, ಅಂದರೆ ಲೈಕ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಅಲ್ಲಿವರೆಗೂ ಅವನ್ನ ಅರ್ಜಿನ ತೊಗೊಂಡು ಹೋಗ್ಬೋದು. ಆ ರೀತಿ ಇದೆ ಅಲ್ವಾ ನಮ್ಮ ಕಾನೂನಲ್ಲಿ. ನಾನು ಹೇಳೋದೇನಪ್ಪ ಅಂದರೆ, ಬೇರೆ ರೀತಿ ಅಪರಾಧಗಳಿಗೆ ಶಿಕ್ಷೆ ಕೊಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಈ ರೀತಿ ರೇಪ್ ಮಾಡೋರಿಗೆ ಸರಿಯಾದ ಶಿಕ್ಷೆ ಕೊಟ್ಬಿಡ್ಬೇಕು. ನನ್ನ ಪ್ರಕಾರ ಏನಂದರೆ, ಒಂದು ಲಾರಿಗೆ ಕಟ್ಟಾಕ್ಬಿಟ್ಟು ಟಾರ್ ರೋಡ್ ಇರುತ್ತೆ ನೋಡಿ, ಟಾರ್ ರೋಡ್ ಮೇಲೆ ಉಜ್ಜಿಸ್ಬಿಡ್ಬೇಕು. ಅವಾಗಾದರೂ ಈ ರೇಪ್ ಅನ್ನೋದು, ಅಂದರೆ ನಮ್ಮ ದೇಶದಲ್ಲಿ ನಂಗೆ ಗೊತ್ತಿರೋಂಗೆ 27 ನಿಮಿಷಕ್ಕೆ ಆ್ಯಕ್ಚುಲಿ ಒಂದು ರೇಪ್ ನಡೆಯುತ್ತೆ ಅಂತ ವರದಿಗಳಿದೆ. ಸೊ ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಮ್ಮ CM ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳು ಇವರೆಲ್ಲ ಹೇಳ್ತಾ ಇರೋ, ಅಂದರೆ ನ್ಯೂಸ್ನಲ್ಲಿ ಹೇಳ್ತಾ ಇರೋ ಪ್ರಕಾರ ಸರಿಯಾದ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಷಯ. ಎಲ್ಲರೂ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.